ರಾಜ್ಯದಲ್ಲಿ ಭಾರತ ಚುನಾವಣಾ ಆಯೋಗದ ಆದೇಶ ಪ್ರಕಾರ ಎಫ್ಐಆರ್ ಭೇಟಿ ನಡೀತಾ ಇದೆ. ಜೂನ್ 30, 2026ರಿಂದ ಜುಲೈ 29, 2026ವರೆಗೂ ಈ ಪ್ರಕ್ರಿಯೆ ಮುಂದುವರಿತಾ ಇರ್ತದೆ. ಈಗ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ. ಈಗಾಗಲೇ ನಾವು ಬ್ರೀಫ್ ಮಾಡಿದ್ದೇವೆ. ರಾಜ್ಯದಲ್ಲಿರುವ 5,54,32,312 ಜನ ಮತದಾರರಿಗೆ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಪ್ರತಿಯೊಂದು ಮನೆಗೆ ತಲುಪಿಸುವ ಕ್ರಮ ಈಗ ಕೈ ಕೊಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಆಸ್ ಆಫ್ ಟುಡೇ 2 PM ವರೆಗೂ ನಮ್ದು 80.85%, ಅರೌಂಡ್ 81% ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ. 4,68,16,723 ಫಾರ್ಮ್ಸ್ ಅನ್ನ ನಾವು ಪ್ರತಿಯೊಂದು ಮತದಾರರ ಮನೆಗೆ ಕಳಿಸಿದ್ದೇವೆ. ಅದನ್ನ BLO ಆಪ್ ಮುಖಾಂತರ ಅಪ್ಡೇಟ್ ಮಾಡಿದ್ದೇವೆ. ಈ ಮಾಹಿತಿಯನ್ನ ನಾವು ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಪೊಲಿಟಿಕಲ್ ಪಾರ್ಟೀಸ್ ಕರ್ನಾಟಕ ಅವರಿಗೆ ಪ್ರತಿ 2 ತಾಸಿಗೆ ಒಮ್ಮೆ ಅವರು ಕಳಿಸ್ತಾ ಇರ್ತಾರೆ ಈ ಮಾಹಿತಿ. ಅದರ ಸಂಬಂಧವಾಗಿ ಈಗ ಸುಮಾರು ಚಿತ್ರದುರ್ಗ 98.95% ಮಾಡಿದ್ದಾರೆ, ದಾವಣಗೆರೆ 98.74%, ಉತ್ತರ ಕನ್ನಡ 98.66%, ಮಂಡ್ಯ 97.65%, ವಿಜಯನಗರ 97.57%, ಗದಗ 97.17%, ಕೊಪ್ಪಳ 96.59%, ಹಾಸನ್ 95.21%. ಈ ರೀತಿ ಹಲವಾರು ಜಿಲ್ಲೆಗಳು ಡಿಸ್ಟ್ರಿಬ್ಯೂಷನ್ ಅನ್ನ ಒಂದು ಉತ್ತಮ ರೀತಿಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಕರ್ನಾಟಕ ರಾಜ್ಯದಲ್ಲಿರುವ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪೈಕಿ 112 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 90% ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಮತ್ತು 169 ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಔಟ್ ಆಫ್ 224 169 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 80% ಇಂದ ಜಾಸ್ತಿ ವಿತರಣೆ ಮಾಡಿದ್ದಾರೆ. ಇದು ಎಲ್ಲ ಮಾಹಿತಿ 100% ಕಂಪ್ಲೀಟ್ ಮಾಡಿರುವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ದೇವದುರ್ಗ 100% ಕಂಪ್ಲೀಟ್ ಮಾಡಿದ್ದಾರೆ, ಕುಮಟ 100% ಕಂಪ್ಲೀಟೆಡ್, ಹಿರೇಕರು 100% ಕಂಪ್ಲೀಟೆಡ್, ಮಾಯಕೊಂಡ 100% ಕಂಪ್ಲೀಟೆಡ್, ಕಾರವಾರ 99.9%, ಮುಳಬಾಗಲ್ 99.83%, ಮೇಲುಕೋಟೆ 99.79%, ರೋಣ 99.78%, ಹಿರಿಯೂರು 99.64%, ಚಿತ್ರದುರ್ಗ 99.61%, ಚಳ್ಳಕೆರೆ 99.59%, ಕನಕಗಿರಿ 99.47%, ದಾವಣಗೆರೆ ಸೌತ್ 99.27%. ಈ ರೀತಿ ಸುಮಾರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಈಗಾಗಲೇ ಕಂಪ್ಲೀಟ್ ಮಾಡೋ ಹಂತಕ್ಕೆ ಬಂದಿದ್ದಾರೆ. ಆಮೇಲೆ ತುಂಬಾ ಕಡಿಮೆ ಇರುವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದು ನೋಡುವಾಗ ಬೊಮ್ಮನಹಳ್ಳಿ 35% ಡಿಸ್ಟ್ರಿಬ್ಯೂಷನ್ ಆಗಿದೆ, ಬ್ಯಾಂಗ್ಳೂರ್ ಸೌತ್ 39.95%, ಗೋವಿಂದರಾಜನಗರ್ 40%, ಮಹಾಲಕ್ಷ್ಮಿ ಲೇಔಟ್ 40%, ಹೆಬ್ಬಾಳ್ 41%. ಈ ರೀತಿ ನಗರ ಪ್ರದೇಶ ಇರುವ ಕಡೆ ಸ್ವಲ್ಪ ಕಡಿಮೆ ಆಗಿದೆ. ಅದರ BBMP ಸುಮಾರು 40% ಇಂದ 44% ಒಟ್ಟಾಗಿ ಮಾಡಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಜೊತೆಗೆ ಡಿಜಿಟೈಸೇಷನ್ ಸಮೇತ ಮಾಡ್ತಾ ಬರ್ತಾ ಇದೀವಿ. ಈಗ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿದೆ ಮತ್ತು ಎಲ್ಲೆಲ್ಲಿ ಪ್ಯಾರಲಲ್ಲಿ BLO ಡಿಜಿಟೈಸ್ ಮಾಡ್ತಾ ಇರ್ತಾರೆ ಫಾರ್ಮ್ ಅನ್ನ, ಅಂದರೆ ಮತದಾರರು ಫಾರ್ಮ್ ಫಿಲ್ ಮಾಡಿ ಕೊಟ್ಟು ಆ BLO ಕೈಗೆ ಬಂದು ಅದು ಡಿಜಿಟೈಸ್ ಮಾಡುವ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ. ಅದರಲ್ಲಿ ಮಾಯಕೊಂಡ 34.9% ಪ್ರೋಗ್ರೆಸ್, ದೇವದುರ್ಗ 34%, ಚಿಕ್ಕಬಳ್ಳಾಪುರ 33%, ಮಸ್ಕಿ 30%, ಸಿಂಧನೂರು 30%, ಮೊಳಕಾಲ್ಮೂರು 28%, ಆನಗಲ್ 28%, ಚನ್ನಗಿರಿ 27%, ಮಾನ್ವಿ 27%, ಸಂಡೂರು 27%, ಅರಸೀಕೆರೆ 26%. ಈ ರೀತಿ ಡಿಜಿಟೈಸೇಷನ್ ಪ್ರೋಗ್ರೆಸ್ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಸುಮಾರು 1,24,000 BLAಗಳನ್ನ ಅಪಾಯಿಂಟ್ ಮಾಡಿದ್ದಾರೆ. ಆ BLAಗಳಿಗೆ ನಾವು ಈಗಾಗಲೇ ನಾವು ಡಿಸ್ಟ್ರಿಬ್ಯೂಷನ್ ಮತ್ತು ಡಿಜಿಟೈಸೇಷನ್ ಪ್ರಕ್ರಿಯೆಯಲ್ಲಿ ASDD ಲಿಸ್ಟ್ ಅನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಅಂಡ್ ಅದರ್ಸ್ ASDDO ಲಿಸ್ಟ್ ಹೇಳ್ತೀವಿ ನಾವು. ಈ ಲಿಸ್ಟ್ ಅನ್ನು ಸಮೇತ ನಾವು ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಕೊಡ್ಲಿಕ್ಕೆ ಇವತ್ತು ನಮ್ಮ ಸೂಚನೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಅಂದರೆ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಕೊಟ್ಟಿದ್ದೀನಿ, ಎಲ್ಲ ERO ಕೊಟ್ಟಿದ್ದೀನಿ. ಪ್ರತಿ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ERO ಮತ್ತು ಎಲ್ಲಾ ಜಿಲ್ಲೆಯ DO ಅವರು ಈ ASDO ಲಿಸ್ಟ್ ಅನ್ನ ಎಲ್ಲಾ ಸಂಬಂಧಪಟ್ಟ ಪೊಲಿಟಿಕಲ್ ಪಾರ್ಟಿಗಳಿಗೆ ಸೂಚನೆ ಕೊಟ್ಟಿದ್ವಿ. ಆ ಲಿಸ್ಟ್ ನೋಡುವಾಗ ಈಗಾಗಲೇ ಇವತ್ತು ದಿನ ಪ್ರಕಾರ 1,30,975 ಜನ ಯಾವುದೇ ಒಂದು ಕಾರಣಕ್ಕೆ ಅವ್ರನ್ನ ಫಾರ್ಮ್ ವಾಪಸ್ ಕಲೆಕ್ಟ್ ಮಾಡಕ್ ಆಗಿಲ್ಲ ಎಂದು ಬೇರೆ ರಿಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಡೆತ್ ಕೇಸ್ ಮರಣ ಹೊಂದಿರೋ ಕಾರಣದಿಂದ ಸುಮಾರು 53,435, ಪರ್ಮನೆಂಟ್ಲಿ ಶಿಫ್ಟೆಡ್ 65,479, ಆಲ್ರೆಡಿ ಎನ್ರೋಲ್ಡ್ ಅಂದರೆ ಈಗಾಗಲೇ ಬೇರೆ ಕಡೆ ಓಟ್ ಇಟ್ಕೊಂಡಿದ್ದಾರೆ ಅಂತ 9,174, ಆಬ್ಸೆಂಟ್
ಕಾರಣದಿಂದ 2314 ಮತ್ತು ಅದರ್ಸ್ ಎಂಬ ಕಾರಣದಿಂದ 570. ಇದರಲ್ಲಿ ಅದರ್ಸ್ ಎಂಬ ಕಾರಣ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ ಅಂತ ಆಗಿರ್ತದೆ, ಅದಕ್ಕೆ ತಗೋಬೇಕಾಗ್ತದೆ. ಸೊ ಇಷ್ಟು ವಿಷಯ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಅವರ BLAಗಳಿಗೆ ಮತ್ತು ಪೊಲಿಟಿಕಲ್ ಪಾರ್ಟಿ ಪ್ರತಿನಿಧಿಗಳಿಗೆ ನಾವು ಜಿಲ್ಲಾ ಹಂತವಾಗಿ ಮತ್ತು ERO ಹಂತವಾಗಿ ಮತ್ತು ಎಲ್ಲಾ ಪೊಲಿಟಿಕಲ್ ಬೂತ್ ಏಜೆಂಟ್ ಯಾರಿದೆ ಅವರಿಗೆ ಬೂತ್ ಹಂತದಲ್ಲೂ ಕೊಡ್ಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ವಿ. ಅದರ ಸಂಖ್ಯೆ ಒಟ್ಟು 1,30,975 ಆಗಿದೆ. ಸೊ ಇಷ್ಟು ವಿಷಯ ಮಾಹಿತಿಯನ್ನ ಈಗ ನಮ್ಮ ಮತದಾರರಿಗೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಪ್ರಕ್ರಿಯೆ ನಡೀತಾ ಇರ್ತದೆ. ಅರೌಂಡ್ 80% ಮೇಲ್ಪಟ್ಟು ಓವರ್ ಆಲ್ ನಮ್ದು ಎನ್ವಿಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಈ ಪ್ರಕ್ರಿಯೆ ಜುಲೈ 29 ತನಕ ನಡೀತಾ ಇರ್ತದೆ. ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮುಗಿಯುವುದು ಮತ್ತು ಅದರ ಜೊತೆಗೆ ಪ್ಯಾರಲಲ್ಲಿ ಡಿಜಿಟೈಸೇಷನ್ ಸ್ಟಾರ್ಟ್ ಮಾಡೋದು. ಈಗ ಡಿಜಿಟೈಸೇಷನ್ ಬರುವ ಸಂದರ್ಭದಲ್ಲಿ ಈಗಾಗಲೇ BLOಗೆ ಸೂಚನೆ ಕೊಡಲಾಗಿದೆ. ಮತದಾರರು ಯಾವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಡಿಜಿಟೈಸ್ ಮಾಡ್ತಾರೆ. ಅದರ ಜೊತೆಗೆ ಕ್ವಾಲಿಟಿ ಆಫ್ ಡಿಜಿಟೈಸೇಷನ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕೆಂದು ಸೂಚನೆ ಕೊಟ್ಟಿದ್ವಿ. ಅದರಲ್ಲಿ ಫೋಟೋ ಕ್ಯಾಪ್ಚರ್ ಮಾಡೋ ಸಂದರ್ಭಗಳಲ್ಲಿ ಅವರ ಫೋಟೋ ಮತ್ತು ಆ ಫಾರ್ಮ್ ಅನ್ನು ಡಿಜಿಟೈಸ್ ಮಾಡೋ ಸಂದರ್ಭದಲ್ಲಿ ಕಂಪ್ಲೀಟ್ ಫಾರ್ಮ್ ಡಿಜಿಟೈಸ್ ಮಾಡಬೇಕು. ಕೆಲವು ಸಂದರ್ಭದಲ್ಲಿ ಸೈನ್ ಮಾಡುವ ಭಾಗ ಬಿಟ್ಟು ಹೋಗಿರ್ಬೋದು ಅಥವಾ ಫಾರ್ಮ್ ಸರಿಯಾದ ಕ್ವಾಲಿಟಿ ಡಿಜಿಟೈಸ್ ಆಗಿರೋದಿಲ್ಲ, ಅಂತದ್ದು ಅವಕಾಶ ಇಲ್ಲದೆ ಡಿಜಿಟೈಸ್ ಮಾಡಬೇಕು ಅಂತ ಕ್ರಮ ಈಗಾಗಲೇ ಸೂಚನೆ ಕೊಟ್ಟಿದ್ವಿ. ಮತ್ತು ಇದು ಸಂಬಂಧವಾಗಿ ಫೀಲ್ಡ್ ವೆರಿಫಿಕೇಶನ್ ಮಾಡಲಿಕ್ಕೆ ನಮ್ಮ ಹೆಡ್ ಆಫೀಸ್ ವತಿಯಿಂದ ಜಾಯಿಂಟ್ COs ಯಾರಿರ್ತಾರೆ ಅವರೊಂದು 5 ಜನ ಇಲ್ಲೇ ತಂಡ ಮಾಡಿ ಜಿಲ್ಲೆಯಲ್ಲಿ ಕಳಿಸ್ಕೊಟ್ಟಿದ್ವಿ. ಅದನ್ನು ಪರಿಶೀಲನೆ ಮಾಡಿಸಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ವಿ. ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಆಗಿ ಅವರು ಸಮೇತ ನನ್ನ ಕ್ರಮವನ್ನ ನೋಡಿಕೊಂಡು ಬರ್ತಿರ್ತಾರೆ. ಮತ್ತು ಈ ಸಂದರ್ಭದಲ್ಲಿ ನಾನು ಈ ಡಿಸ್ಟ್ರಿಬ್ಯೂಷನ್ಗೋಸ್ಕರವಾಗಿ ಮತ್ತು ಆ ಜನರಿಗೆ ಮಾಹಿತಿ ನಿಟ್ಟಿನಲ್ಲಿ ಸಹಕರಿಸಿದ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಮತ್ತು ಎಲ್ಲ ರಾಜಕೀಯ ಪಕ್ಷದ ನೋಂದಾಯಿತ ರಾಜಕೀಯ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಮುಖ್ಯವಾಗಿ ಮತದಾರರಿಗೆ ಮತ್ತು ಎಲ್ಲ ನಮ್ಮ ಸಿವಿಲ್ ಸೊಸೈಟಿ ವಾಲಂಟಿಯರ್ ಆರ್ಗನೈಸೇಷನ್ಸ್ ಎಲ್ಲರಿಗೂ ಸಮೇತ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಆಗಿದ್ದರಿಂದ ಖಂಡಿತವಾಗಿ ಜನರಿಗೆ ಮಾಹಿತಿ ಫಿಲ್ ಮಾಡಲಿಕ್ಕೆ ಅವಕಾಶ ಟೈಮ್ ಇರ್ತದೆ ಮತ್ತು BLOಗಳು ಸಮೇತ ಡಿಜಿಟೈಸ್ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲದೆ ಅವ್ರ ನಿಗದಿತ ಮುಗಿಸಕ್ಕೆ ಅನುಕೂಲ ಆಗ್ತದೆ. ಮತ್ತು ಎಲ್ಲಿ ಸ್ವಲ್ಪ ಕಡಿಮೆ ಪ್ರಗತಿ ಇದೆಯೋ ಅಂತ ಕಡೆ ಕೂಡ ಇನ್ನೂ ಹೆಚ್ಚಿನ ಸೂಪರ್ವಿಷನ್ ಮಾಡಿ ಫಾರ್ಮ್ಸ್ ಅನ್ನು ಹಂಚಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ಕೊಟ್ಟಿದ್ವಿ. ಮತ್ತು ಈ ಸಂದರ್ಭ ತಮಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿದಿನ ಮೀಡಿಯಾಗೂ ಸಮೇತ ನಾವು ಪ್ರೆಸ್ ರಿಲೀಸ್ ಮುಖಾಂತರ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಸೊ ಈ ಸಂದರ್ಭದಲ್ಲಿ ತಮ್ಮದು ಸಲಹೆಗಳು ಯಾವುದೇ ಇದ್ದರೂ ಸಮೇತ ಚುನಾವಣಾ ಆಯೋಗ CO ಆಫೀಸ್ ಖಂಡಿತವಾಗಿ ಗೌರವಿಸಬೇಕು ಹೋಗಲಾಗುವುದು ಹೇಳ್ತಾ ಈಗಾಗಲೇ ಏನು ಕಂಪ್ಲೇಂಟ್ಸ್ ಈಗ ಕೆಲವು ರಿಪೋರ್ಟ್ ಆಗಿದೆ ಫಸ್ಟ್ ಜುಲೈ 1ನೇ ತಾರೀಕು. ಅದು ಕುರಿತು ಸೂಕ್ತ ಡೈರೆಕ್ಷನ್ಸ್ ಅನ್ನ ಈಗಲೇ ಫೀಲ್ಡ್ ಬಾಡೀಸ್ ಕಮ್ಮಿ ಆಗಿದೆ ಮಾಹಿತಿ ತಮಗೆ ಇಷ್ಟ. ಥ್ಯಾಂಕ್ ಯು.